ಇದು ಏನಾರ ನನ್ನ ಸೊಸೆ ಕಣ್ಣಿಗೆ ಏನಾರ ಬಿತ್ತಿತ್ತು ಅಂತಂದ್ರೆ ಇಟ್ಟತ್ತಿಗೆ ತೊಗೊಂಡು ಹೋಗಿಬಿಡ್ತಿಳು. ಚಂದ ಐತಕಿ ಈ ಕಡೆ ಕ್ವಾಣಿಗೆ ಬಂದಿಲ್ಲಲ್ಲ, ನೋಡಿಲ್ಲಕ್ಕಿ. ನನ್ನ ಮೊಮ್ಮಗಳಿಗೆ ಕೊಟ್ಟು ಕಳಿಸ್ತೀನಿ ಹೀಗೆ, ಮತ್ತಾಗಲ್ಲ ಬಿಡಲ್ಲ. ನಂದಿನಿ ಇಲ್ಲಿ ಬಾ ಬಂದಿಟ್ಟು. ಸೀತವ್ವ, ನಂದಿನಿ ಏನು ಮಾಡ್ಲತ್ತಾಳ? ಒಂದಿಟ್ಟು ಕರಿಯವಾಕಿಗಿ. ಅಡುಗೆ ಮನೆಯಾಗ ಭಾಂಡೆ ತೊಳಿಲತ್ತಾಳವ. ಅದು ಒಂದು ನಾಲ್ಕು ಭಾಂಡೆ ಇದ್ದೀವ, ನಾ ಬಟ್ಟೆ ಒಗೆತನ ಅದಿಷ್ಟು ಭಾಂಡೆ ತೊಳಿಯವ ಅಂತಂದ, ಅದಕ್ಕೆ ಭಾಂಡೆ ತೊಳಿಲಕತ್ತಾಳ. ಯಾಕೆ ಏನು ಕೆಲಸ ಇತ್ತೇನು? ಆ ಹುಡುಗಿಗೆ ಎದಕ್ಕೆ ಹಚ್ಚಿದವ? ನಾ ತೊಳಿತಿದ್ದಿಲ್ಲೇನ? ಬಟ್ಟೆನೂ ಒಗಿಬೇಡ ಅಂತಂದ, ಕೇಳಲಿಲ್ಲ ನೀನು. ಆ ಹುಡುಗಿಗೆ ಎದಕ್ಕೆ ಹಚ್ಚಿದಿ? ಪಾಪ ಅದು ಇಷ್ಟು ವರ್ಷ ಆದಮೇಲೆ ಈಗ ಬಂದದ ಅಜ್ಜಿ ಮನೆಗೆ ಇರ್ಲಕ್ಕಂತ ಹೇಳಿ ನೀ ನೋಡಿದ್ರೆ ಕೆಲಸ ಹಚ್ಚಿಬಿಟ್ಟಿದಿ. ಎಲ್ಲಿ ಕರಿ, ನಾ ಆಮೇಲೆ ತೊಳಿತೀನಂತ ಭಾಂಡೆ. ಭಾಳ ಏನಿಲ್ಲವ, ಈಗ ನಾಷ್ಟ ಅದೆಲ್ಲ ಮಾಡಿ ನಾನು ಅವಾಗಿಂದ ಅವಾಗೆ ತೊಳೆದಿಟ್ಟೀನಿ. ಒಂದು ನಾಲ್ಕು ಭಾಂಡೆ ಇದ್ದೀವಿ ಅಷ್ಟೇ. ಅದು ಚಹಾ ಕುಡ್ದೇವಲ್ಲ, ಒಂದು 4 ಕಪ್ಗಳು ಅಷ್ಟೇ ಇದ್ದೀವಿ. ಕಪ್ಪ ಒಂದಿಟ್ಟು ಚಹಾ ಮಾಡಿದ್ದು ಒಂದು ಬಗೋಣಿ ಅಷ್ಟೇ, ಭಾಳ ಏನು ಇದ್ದಿದ್ದಿಲ್ಲ. ಆಗಿರ್ಬೇಕು, ಬರ್ತಾ ತಗೋ ಇನ್ನೀಗ. ಹ್ಞೂ ಆಯ್ತು ತಗೋವ. ಸೀತವ್ವ, ಈಗ ಇದು ತಗೋ, ಇದು ನೋಡವ್ವ ಒಂದಿಟ್ಟು. ವಾ, ಇದು ಬಂಗಾರ ಬಾಕ್ಸ್ ಇದ್ದಂಗದ. ಏನಾರ ಒಡವಿ ಅದಾವೇನು ಇದ್ರಾಗ? ಹ್ಞೂ, ನೀ ನೋಡಾರ ನೋಡು ಏನದ ಅಂತ ಗೊತ್ತಾಗ್ತದ. ಅವ ಯಾರ್ದೀವು? ಅತ್ತಿಗೆ ಮುಂದೆನ ಇಲ್ಲೇ ಬಿಟ್ಟು ಹೋಗ್ಯಾಳೇನು? ಡಿಸೈನ್ ಅದು ಚಂದ ಅದಾವ ನೋಡವ. ಕಿವ್ಯಾಂದು ಆಯ್ತು, ನೆಕ್ಲೆಸ, ಮಸ್ತ್ ಅದಾವ. ಸೀತವ್ವ, ನಿನಗೆ ಚಂದ ಅನ್ನಿಸ್ತಾವ? ಇಷ್ಟ ಆಯ್ತಾ ನಿನಗೆ? ಚಂದ ಅನ್ನಿಸ್ತು, ಇಷ್ಟನೂ ಆಯ್ತು. ಅವ ಚಂದ ಅನ್ನಿಸ್ತು, ಇಷ್ಟ ಆಯ್ತು ಅಂತಂದಿದ ಕೂಡಲೇ ನಮಗೇನು ಮಾಡ್ಕೊಳಕ್ಕಾಗ್ತದೇನವ? ಅದು ಈಗಿನ ಇಷ್ಟು ತುಟ್ಟಿ ಕಾಲನಾಗ ಬಂಗಾರ ರೇಟ್ ಕೇಳಿದೇನು ಗಗನಕ್ಕೆ ಏರ್ ಕುಂತದ. ಒಂದು ಮೂಗಿನ ಕಡ್ಡಿ ಏನಾರ ಮುರಿತು ಅಂತಂದ್ರೆ ತೊಗೊಳಕ್ಕಾಗಲ್ಲ ಈಗ ನನಗೆ, ಅಷ್ಟು ಕಷ್ಟದ. ಅಂಥದ್ರಾಗ ಇಷ್ಟೆಲ್ಲ ಬಂಗಾರ ಮಾಡಿಸ್ಕೊಳಕ್ಕಾಗ್ತದ? ಆಗಲ್ ಬಿಡವ, ಕನಸಿನ ಮಾತು. ನಮ್ಮಂಥ ಬಡವರಿಗೆ ಎಲ್ಲ ಆಗಬೇಕು. ಚಂದ ಅದಾವ, ತೆಗೆದಿಡು. ನೀ ಯಾಕೆ ಹಿಂಗೆ ಹೊರಗಿಟ್ಟಿದಿ? ಒಳಗೆ ಇದ್ರಾಗ ಕಪಟ್ನೆ ಹಾಕಿಡ್ಬೇಕು ಬೇಡ? ಹಿಂಗೆ ಹೊರಗದ ಇಟ್ಕೊತ ಕೂಡಬೇಡವ. ಸುಮ್ಮನೆ ಬರೋರು ಹೋಗೋರು ಇರ್ತಾರ, ಸುಮ್ಮನೆ ಹಿಂಗೆ ಹೊರಗೆ ಇಡಬೇಡ. ಅಯ್ಯ ಹುಚ್ಚವ್ವ, ಇದು ಯಾರ್ದದ ಅಂತೇಳಿ ಇದು ನಾನು ನನ್ನ ಮೊಮ್ಮಗಳು ನಂದಿನಿ ಸಲಿಂದು ಮಾಡಿಸಿಟ್ಟಿನಿ. ಗೊತ್ತೇನ ನಿನಗ? ನನ್ನ ಮೊಮ್ಮಗಳಿಗೆ ಏನು ಕೊಟ್ಟಿಲ್ಲ ನಾನು. ಹುಡುಗಿ ಹುಟ್ಟಿ ದೊಡ್ಡದೇ ಆಯಿತು, ಅದಕ್ಕೆ ಏನು ಕೊಟ್ಟಿದ್ದಿಲ್ಲ. ಅದಕ್ಕೆ ಒಂದಿಟ್ಟು ಏನಾರ ಮಾಡಿಸಿಟ್ಟರಾಯ್ತು, ಮುಂದೆ ಆಕಿಂದು ಲಗ್ನ ಟೈಮಿಗಾರ ಆತದ ಅಂಥೇಳಿ ಮಾಡಿಸಿಟ್ಟಿನಿ. ಮತ್ತು ಈಗ ನೀವು ಬಂದಿರಿ, ನಿಮಗೆ ಕೊಟ್ಟು ಕಳಿಸ್ತಾರ ಮುಗ್ದೇ ಹೋಗ್ತದ. ಮತ್ತು ಈಕಿ ನಿಮ್ಮ ಅತ್ತಿಗೆಮ್ಮನ ಕಣ್ಣಿಗೆ ಬಿತ್ತಂತಂದ್ರೆ ಅಕ್ಕಿ ಇಡ್ತಾಳಂತೆ, ಇದು ತೊಗೊಂಡು ಹೋಗಿ ಬಿಡ್ತಾಳ. ಅದಕ್ಕೆ ಈಗ ಬಂದಿದ್ದಲ್ಲ, ಅದಕ್ಕೆ ನಿನ್ನ ಕೈಲಿ ಕೊಟ್ಟು ಕಳಿಸ್ಬೇಕಂಥೇಳಿ ತೆಗೆದಿನಿ ನೋಡಿ ನಾನು. ಅವ್ವ, ಏನು ಹೇಳತ್ತಿದ್ದಿ ನೀನು? ನಂದಿನಿಗೆ ಮಾಡಿಸಿಟ್ಟಿದ್ಯಾ? ಅಲ್ಲ, ಇದು ಎಷ್ಟು ತುಟ್ಟಿದ ಎಂತನ ಬಂಗಾರ? ಯಾವಾಗ ಮಾಡಿಸಿದವ? ಇಷ್ಟು ಬಂಗಾರ ಮಾಡ್ಸೋಕೆ ನಿನ್ನ ಕಡೆಗೆ ಎಲ್ಲಿ ರೊಕ್ಕ ಇತ್ತು? ನನ್ನ ಕಡೆಯಿಂದ ಎಲ್ಲಿಂದ ಬರಬೇಕು ಸೀತವ್ವ? ಇಟ್ಟೊಂದು ರೊಕ್ಕ, ಅದು ಈಗಿಂದ ಕಾಲಕ್ಕೆ ಬಂಗಾರ ತೊಗೊಳಕ್ಕೆ ಒಟ್ಟೇನು ರೊಕ್ಕ ಇದ್ದಿದ್ದಿಲ್ಲ ನನ್ನ ಕಡೆಗೆ. ನಾನು ಸುರು ಈ ಮನೆಗೆ ಸೊಸೆಯಾಗಿ ಬಂದಾಗ ನಮ್ಮ ಅತ್ತಿ ನನಗೆ 1-2 ಸರ ಮತ್ತು ಬಳಿ ಕೊಟ್ಟಿಳು. ಅದು ಹಾಗೆ ಇಟ್ಟಿದ್ದೆ ನಾನು. ಎದಕ್ಕಾರ ಬರ್ತದ ಕಷ್ಟದ ಕಾಲಕ್ಕೆ ಅಂಥೇಳಿ ಹಾಗೆ ಇಟ್ಟಿದ್ದೆ ನಾನು. ಅದಕ್ಕೆ ಈಗ ಈಕಿ ನಿನಗೆ ಆಸ್ತಿದಾಗ ಏನು ಪಾಲ ಕೊಡಲಿಲ್ಲಲ್ಲವ, ಅದಕ್ಕೆ ನನ್ನ ಮನಸ್ಸಿಗೆ ಭಾಳ ಬೇಸರ ಆಗಿಬಿಟ್ಟಿತ್ತು. ನಾವಿದ್ದ ಕಾಲಕ್ಕೆ ಹಿಂಗೆ ಮಾಡ್ತಾರೆ ಇವರು. ಮತ್ತು ತಂಗಿ ಅಂತೇಳಿ ಕರೆಯಲ್ಲ ಬಗೆಲ್ಲ ಏನು ಮಾಡಲ್ಲ. ಇನ್ನು ಈಕಿ ಬಂದಾಕಿನೂ ಅಟ್ಟೇನು ಸರಿ ಇಲ್ಲ. ನಾಳೆಗೆ ನನ್ನ ಮಗಳಿಗೆ ಯಾರು ಕೈ ಹಿಡಿಯೋರಿಲ್ಲಲ್ಲವ, ಏನು ಮಾಡ್ಬೇಕಂಥೇಳಿ ನಾನೇ ಅಂಗಡಿದವನ ಕಡೆಗೆ ಹೋಗಿ ಅದು ನಮ್ಮದು ಏಟು ಬಂಗಾರ ಇತ್ತಲ್ಲ ಒಟ್ಟು ಹಾಕಿ ಇದು ಮಾಡಿಸಿ ನೋಡವ. ಅವ ಅಂಗಡಿದವಂದನು ಇದು ಭಾಳ ಹಳೀದದ ರೀ ಡಿಸೈನ, ಬಂಗಾರ ಪೂರ ಎಲ್ಲ ಹಳೀದಾಗ್ಬಿಟ್ಟದ. ಅದಕ್ಕೆ ಈಗಿಂದು ಹೊಸ ಡಿಸೈನ್ ಅದ ನೋಡ್ರಿ, ಇದು ಬರ್ತದ ಬಂಗಾರ, ನಿಮ್ಮದು ಬಂಗಾರಕ್ಕೆ ಇದು ಇಟ್ಟು ಹವಲ್ತಿ ಮಾಡಿಕೊಂಡು ಮಾಡಿಸ್ಕೊಡ್ತೀನಿ ನೋಡ್ರಿ ಅಂತ ಹೇಳಂದನು. ಅದಕ್ಕೆ ಆಯ್ತಪ್ಪ ಮಾಡಿಸ್ಕೊಡು ಅಂತಂದ. ಮ್ಯಾಲ ಒಂದು 3,000 ರೂಪಾಯಿ ತೊಗೊಳನಟ್ಟೆ, ಭಾಳ ಏನು ಹೋಗಿಲ್ಲ. ಅದೆಲ್ಲ ಹಾಕಿ ಇದು ತಂದಿನಿ ನೋಡವ, ಹೊಸ ಡಿಸೈನ್ ಅದ ಅಂತಲ್ಲ ಇದು ಹೊಸದು. ಅವ್ವ, ನಿನಗ ನಿಮ್ಮ ಅತ್ತಿ ಹೆಂಗ ಸೊಸಿ ಅಂತೇಳಿ ಬಂಗಾರ ಕೊಟ್ಟಾಳಲ್ಲ, ನಾಳೆಗೆ ಈಗ ನೀನು ನಿನ್ನ ಸೊಸಿಗೆ ಕೊಡಬೇಕು ಬೇಡ? ಕೊಟ್ಟಿಲ್ಲ ಅಂತಂದ್ರೆ ನಮ್ಮ ಅತ್ತಿ ಏನು ಕೊಟ್ಟಿಲ್ಲ ಅನ್ನಂಗೆ ಆಗಲ್ಲೇನು? ಅದಕ್ಕೆ ಸುಮ್ಮ ಬ್ಯಾಡ ಬಿಡವ. ಇದು ಅಕ್ಕಿಗೆ ಕೊಟ್ಬಿಡು, ಅತ್ತಿಗೆಮ್ಮಗೆ ಕೊಟ್ಬಿಡು. ಸುಮ್ಮನೆ ನಾಳೆಗೆ ಕಡಿತನ ಅವರೇ ನೋಡೋರತ್ತಾರ, ನಾಳೆಗೆ ಏನು ಕೊಟ್ಟಿಲ್ಲ ಅನ್ನಂಗೆ ಆಗ್ಬಾರ್ದಲ್ಲ. ಅದಕ್ಕೆ ಸುಮ್ಮ ಬೇಡವ, ಅತ್ತಿಗೆಮ್ಮಗೆ ಕೊಟ್ಬಿಡು. ಸುಮ್ಮನೆ ಯಾಕೆ ಬೇಕು? ಅವರಿಗೂ ಖುಷಿ ಆಗ್ತದವ. ಸುಮ್ಮ ಕಡಿಗಾಲಕ್ಕೆ ಒಂದಿಟ್ಟು ಚಂದರ ನೋಡ್ಕೋತಾರ. ಸುಮ್ಮನೆ ಯಾಕಿದು ಅನ್ಸ್ಕೊತಿ ಏನು ಕೊಟ್ಟಿಲ್ಲ ಮಾಡಿಲ್ಲ ಅಂತ.
ಕೆಟ್ಟ ಹುಚ್ಚಿತಿ ನೋಡವ ನೀನು. ಯಾರಾರ ಬಂಗಾರ ಕೊಟ್ರ ಬ್ಯಾಡ ಅಂತಾರೇನೆ ಹುಡುಗಿ, ತಗೊಂಡು ಹೋಗಲ್ಲ ಬಿಟ್ಟು ಅತ್ತಿಗೆಮ್ಮ ಕೊಡು ಅಂತೀಯಲ್ಲವ ನೀನು. ಯವ್ವ ತಾಯಿ, ನಿನ್ನಂತ ನಾದನಿಗೆ ಪಡಿಲಕ್ಕೆ ನಿಮ್ಮ ಅತ್ತಿಗೆಮ್ಮ ಪುಣ್ಯ ಮಾಡ್ಯಾಳ ಬಿಡು. ಆದ್ರೆ ಆಕಿಗೆ ನೀನು ಒಳ್ಳೆ ಗುಣ ಕಾಣಲ್ಲಲ್ಲವ, ಏನು ಮಾಡಬೇಕು. ಆಕಿಗೆ ನನ್ನ ಕಡೆಗೆ ಬಂಗಾರ ಇದ್ದಿದ್ದು ಗೊತ್ತಿಲ್ಲ ಬಿಡು. ಆಕಿಗೆ ನಮ್ಮ ಅತ್ತಿ ಬಂಗಾರ ಕೊಟ್ಟಾಳಂತನೂ ನಾನು ಹೇಳಿಲ್ಲ. ನನ್ನ ಕಡೆಗೆ ಏನೂ ಇಲ್ಲ ಅಂತ ಹೇಳಕ್ಕೆ ಗೊತ್ತದ. ಆಕಿಗೆ ಏನಾರ ನನ್ನ ಕಡೆಗೆ ಬಂಗಾರ ಇದ್ದಿದ್ದು ಗೊತ್ತಿತ್ತಂತ ಇಟ್ಕೋ, ಈ ಮನಿದಾಗ ಲೋನ್ ತೊಗೊಂಡಂಗೆ ಬಂಗಾರ ಮೇಲೂ ಲೋನ್ ತೊಗೋತೀನಿ ಅತ್ತಿ ಅಂತ ಕುಣಿತಿಳು ಗೊತ್ತೇನು. ಸುಮ್ಮ ತೆಗೆದಿಡು. ಅದಕ್ಕೆ ನಂದಿನಿಗೆ ಒಂದಿಟ್ಟು ಹಾಕಿ ನೋಡ್ಬೇಕು ಅನ್ನಿಸ್ತಾ, ಅದಕ್ಕೆ ಕರ್ಲೆಗತ್ತಿದ ಆಕಿಗೆ. ನನ್ನ ಮೊಮ್ಮಗಳೇ ಬಂದಳು. ಸೀತಾ, ಅಕ್ಕಿ ಕೊಡವ, ಅಕ್ಕಿ ಒಂದಿಟ್ಟು ನೋಡಿ ಹಾಕೊಂಡು ಬರಲ್ಲ ಯಾಕ, ನೋಡಮ್ಮ ಹ್ಯಾಂಗೆ ಕಾಣಿಸ್ತದ ನನ್ನ ಮೊಮ್ಮಗಳು. ನಂದು ನೋಡವ, ನಿಮ್ಮ ಅಜ್ಜಿ ನಿನ್ನ ಸಲಿಂದು ಬಂಗಾರ ಮಾಡಿಸಿಟ್ಟಾಳ. ವಾವ್, ಎಷ್ಟು ಚಂದದ ಈ ನೆಕ್ಲೆಸ್. ಕಿವಿಯಂದು ಅಷ್ಟೇ ಎಷ್ಟು ಚಂದದವ. ಅಜ್ಜಿ ಅಜ್ಜಿ, ನಿನ್ನ ಸೆಲೆಕ್ಷನ್ ಸೂಪರ್ ಮಸ್ತದ ಅಜ್ಜಿ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು ಅಜ್ಜಿ ಇದು. ನನ್ನ ಬಂಗಾರ ಅಂತ ಮೊಮ್ಮಗಳಿಗೆ ಬಂಗಾರ ಮಾಡಿಸಿಟ್ಟಿನವ ನಾನು. ಹೋಗಿ ಮೊಮ್ಮಗಳ, ನಿನಗದು ಕೆಂಪಂದು ಚೂಡಿದಾರ್ ಕೊಡಿಸಿನಲ್ಲವ, ಅದು ಚೂಡಿದಾರ್ ಹಾಕ್ಕೊಂಡು ಇದು ಒಡವೆ ಎಲ್ಲ ಹಾಕ್ಕೊಂಡು ಬಾವ, ನೋಡಮ್ಮ ಹ್ಯಾಂಗೆ ಕಾಣಿಸ್ತತ್ತ. ನಿಮ್ಮ ಅವನು ನೋಡ್ತಾಳೆ. ಮತ್ತು ಈಗ ಇದು ನಿಮ್ಮ ಅವನ ಕೈಲಿ ಊರಿಗೆ ಕೊಟ್ಟು ಕಳಿಸ್ತೀನಿ ನೆಕ್ಲೆಸ. ಅದಕ್ಕೆ ಮತ್ತೆ ಹಾಕೊಳಕ್ಕಾಗಲ್ಲ ಇಲ್ಲಿ. ಅದಕ್ಕೆ ಅಲ್ಲಿ ಊರಿಗೆ ಹೋತಾಳಲ್ಲಕ್ಕೆ ಅಲ್ಲೇ ತೊಗೊಂಡು ಹೋತಾಳ. ಅದಕ್ಕೆ ಹೀಗೆ ಒಂದಿಟ್ಟು ಹಾಕೊಂಡು ಬಾವ, ನೋಡಮ್ಮಂತ ಹ್ಯಾಂಗೆ ಕಾಣಿಸ್ತಂತೇಳಿ. ಹೋಗವ ಹಾಕೊಂಡು ಬಾ. ಹ್ಞೂ ಅಜ್ಜಿ, ಈಗ ಹಾಕೊಂಡು ಬರ್ತೇನೆ. ಈಗ ಅವ ತಗೋ, ಹುಷಾರ. ಹ್ಞೂ ಅವ್ವ, ಇಬ್ಬರು ಎಲ್ಲಿಗೆ ಹೋಗ್ಬೇಡ್ರ, ಇಲ್ಲೇ ಇರ್ರಿ. ನಾನು ಹೋಗೋದು ಡ್ರೆಸ್ಸ ಮತ್ತು ಇದು ನೆಕ್ಲೆಸ ಮತ್ತು ಈ ಜುಮ್ಕಿ ಎಲ್ಲ ಹಾಕೊಂಡು ಬರ್ತೀನತ್ತ. ಇಲ್ಲೇ ನಿಂದರಿ. ಹ್ಞೂ ಅವ್ವ, ಆಯ್ತು ತಗೋ, ಎಲ್ಲಿಗೆ ಹೋಗಲ್ಲ, ನೀ ಜಲ್ದಿ ಹಾಕೊಂಡು ಬಾ. ನೋಡ್ದೇನು ಸೀತವ್ವ, ನನ್ನ ಮೊಮ್ಮಗಳಿಗೆ ಎಷ್ಟು ಇಷ್ಟ ಆಯ್ತಕಿ, ಎಷ್ಟು ಖುಷಿ ಆದಳು ನೋಡು. ಹ್ಞೂ ಅವ್ವ, ಡಿಸೈನ್ ಮಸ್ತ್ ಅದಾವ. ನನಗೂ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಅವ್ವ, ಅಕ್ಕಿ ಬರಕ್ಕೆ ಎಟ್ಟತ್ತದೇನೋ, ಇಲ್ಲಿ ಕೂಡರ ಕೂಡ ಎಟ್ಟತ್ತ ನಿಂದಿರ್ತಿ. ಕೂಡು, ಒಂದಿಟ್ಟು ಕಾಲಿಗೆ ಎಣ್ಣೆದು ಹಚ್ಚಿ ತಿಕ್ಲೇನು ಒಂದು ಸ್ವಲ್ಪ. ಬ್ಯಾಡ ಸೀತವ್ವ, ಈಗೇನು ಕಾಲೇನು ಅಷ್ಟೇನು ತ್ರಾಸ ಆಗ್ಲಕತ್ತಿಲ್ಲ. ಬ್ಯಾಡವ ಬ್ಯಾಡ. ಬಾ ನೀನು ಬಾ, ಇಲ್ಲೇ ಕೂಡಮ್ಮಂತಾಕಿ ಹಾಕೊಂಡು ಬರ್ಲಕ್ಕೆ ಹೊತ್ತಾಗ್ತದ. ಬಾ ಕೂಡು ಬಾ. ಅವ್ವ, ನಾಳೆಗೆ ನಾವು ಹೋಗ್ಬಿಡ್ತೀವಿ. ಯಾಕಂದ್ರೆ ಆಕಿ ನಮ್ಮ ಅತ್ತಿ ಊರಿಗೆ ಹೋಗಿ ಭಾಳ ದಿನ ಆಯಿತು. ಮತ್ತು ಬಂದಳು ಮಾಡಿದಳು ಅಂತಂದ್ರೆ ಬೈಕೋತ್ ನಿಂದಿರ್ತಾಳೆ. ನಾನು ಹೋಗೋದೇ ಬೇಕಾಗಿತ್ತೇನೋ, ಅದಕ್ಕೆ ನಾ ಹೋಗೋದೇ ಕಾಯ್ಲಕತ್ತೀವಿ ಕಾಣಿಸ್ತದ. ಗಂಡ ಕರ್ಕೊಂಡು ಹೆಂಗೆ ಹೋಗಿ ಕೂತಾವ್ರ ಮನ್ಯಾಗ ಅಂಥೇಳಿ ಅವು ಮತ್ತು ಜಗಳ ಕಿರಿಕಿರಿ ಆಗಿಬಿಡ್ತಾವ. ಅದಕ್ಕೆ ಹೋಗ್ಬಿಡ್ತೀವವ್ವ. ರಾಮಣ್ಣಗ ಒಂದಿಟ್ಟು ಫೋನ್ ಹಚ್ಚಿ ಯಾವಾಗ ಹೊಂಟಾಳ ಯಾವಾಗಿಲ್ಲ ಅಂಥೇಳಿ ಕೇಳ್ಕೊಂಡ್ರೆ ಆತದ ಬಿಡು. ನೀನು ಯಾಕೆ ಗಡಿಬಿಡಿ ಮಾಡಿ ಹೋತಿ? ಮತ್ತೆ ಯಾವಾಗ ಬರ್ತೋ ಏನೋ. ಇರೋವ ಇನ್ನೊಂದು ಥೋಡೆ ದಿನ ಮಗಳೇ ಇರು. ಹೋಗರ ಏನು ಮಾಡ್ತಿ, ಅಲ್ಲಿ ಕೆಲಸ ಇದ್ದಿದ್ದಿದೆ ಯಾವಾಗ ನೋಡಿದ್ರು. ಇರವ ಒಂದು 4 ದಿನ ಆರಾಮಿದ್ದು ಹೋಗು. ಆಕಿ ಕೇಳ್ಕೊನು ನಿಮ್ಮ ಅತ್ತೆ ಯಾವಾಗ ಬರ್ತಾಳ ಅಂಥೇಳಿ. ಜರ ಒಂದಿಟ್ಟು ರಾಮಣ್ಣಗೆ ಕೇಳಂತಂದ್ರೆ ಮುಗಿತವ. ಇನ್ನು ಹಚ್ಚಿರಂತವ ಇವ್ರ ಫೋನ. ಅಲ್ಲಿ ನಮ್ಮ ನಾದಿನಿ ಮಕ್ಕಳು ಎರಡು ಓದ್ಲಕ್ಕೆ ಬೇರೆ ಕಡೆಗೆ ಇರ್ತಾವಲ್ಲ, ಬೇರೆ ಊರಾಗ ಸಿಟಿಯಾಗಿರ್ತಾವಲ್ಲ, ಅವನು ಏನೋ ಬಂದವಂತ. ಅದಕ್ಕೆ ಇನ್ನೊಂದು 4-5 ದಿನ ಬಿಟ್ಟು ಬರ್ತೀನಿ ಅಂತ ಹೇಳ್ಯಾಳಂತ. ಅದಕ್ಕೆ ಇನ್ನು 4-5 ದಿನ ಬಿಟ್ಟು ಬರ್ತಾಳ. ಮತ್ತು ಬಿಡು, ಯಾಕೆ ಗಡಿಬಿಡಿ ಮಾಡ್ಲಕತ್ತಿದವ? ಇನ್ನು 4-5 ದಿನ ಅಲ್ಲ, ಇರು. ಇನ್ನೊಂದು 2-3 ದಿನ ಇರು. ಅಜ್ಜಿ, ಯವ್ವ ಮೊಮ್ಮಗಳ, ಎಷ್ಟು ಚಂದ ಕಾಣಕತ್ತಿದ್ದೇವ. ಗೊಂಬಿ ಕಣ್ಣಂಗೆ ಕಾಣಕತ್ತಿದ್ ನೋಡಿವ. ಕರ್ಪೂರದ ಗೊಂಬಿ ಆಗಿದ್ದೀವ. ಭಾರಿ ಕಾಣಿಸಕತ್ತದ ನಿನಗೆ ಇದು ಸರ. ನಂದು ಎಷ್ಟು ಚಂದ ಕಾಣತ್ತಿದವ. ನಂದೇ ನಿದ್ರಾಗ್ಬಿಡ್ತದ ಮಗಳೇ ನಿಂಗೆ. ಮೊದಲ ನಿದ್ರ ತೆಗಿಬೇಕು. ಚಂದ ಕಾಣತ್ತಿದವ. ಇದು ನೆಕ್ಲೆಸ್, ಇದು ಕಿವಿಯಂದು ಓಲಿ, ಎಷ್ಟು ಚಂದ ಕಾಣತ್ತದ. ಡಿಸೈನು ಅಡ್ಡಿ ಇಲ್ಲ, ಭಾರಿ ಮಾಡ್ಸ್ಯಾಳ ನಮ್ಮವ್ವ. ನನಗಂತರೂ ಮಾಡಿ ಹಾಕ್ಲಿಕ್ಕೆ ಆಗಲಿಲ್ಲ ನನ್ನ ಮಗಳಿಗೆ. ಕಡೆಗೆ ನಮ್ಮವ್ವ ಅದರ ಮಾಡಿದಳು. ಖುಷಿ ಆಯ್ತವ ನನಗೆ. ಚಂದ ಕಾಣತ್ತಿದ್ ಮಗಳೇ, ಚಂದ ಕಾಣತ್ತಿದವ. ನಂದು ಮತ್ತು ಅದು ನಾ ಕೊಡಿಸಿದ ಡ್ರೆಸ್ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡಿದ್ದಂದ್ರೆ ಇನ್ನೂ ಚಂದ ಕಾಣ್ತಿತ್ತವ. ಇನ್ನೊಟ್ಟು ಮಸ್ತ್ ಕಾಣ್ತಿತ್ತು. ಅಜ್ಜಿ, ಅದು ಬರಲಿಲ್ಲ, ಸ್ವಲ್ಪ ಹಿಡಿಸ್ಬೇಕು. ಬಟ್ಟೆ ಸ್ವಲ್ಪ ದೊಡ್ಡದದ ಅದು ಸೈಜ್. ಅದಕ್ಕೆ ಅದು ಸ್ವಲ್ಪ ಹಿಡಿಸ್ತಂದ್ರೆ ಕರೆಕ್ಟ್ ಆಗ್ತದ. ಅದಕ್ಕೆ ನಾ ಮತ್ತೆ ಇದು ಹಾಕೊಂಡು ಬಂದ ಡ್ರೆಸ್. ಅಡ್ಡಿ ಇಲ್ಲ, ಚಂದದ ಇದನ್ನು. ಆದ್ರೆ ಅದು ಜರ ಚೂಡಿದಾರ್ ಇತ್ತಲ್ಲ, ಅದು ಜರ ಚಂದ ಕಾಣಿಸ್ತಿತ್ತಿನ್ನ. ಇರಲಿ, ಇದ್ರ ಮೇಲೆ ಮಸ್ತ್ ಕಾಣತ್ತಿದ್ದವ. ನನ್ನ ಮೊಮ್ಮಗಳು ಹ್ಯಾಂಗಿದ್ರು ದಂತದ ಗೊಂಬಿ ಇದ್ದಂಗೆ. ಏನು ಒಡವೆ ಹಾಕ್ಲಾರ್ದೆ ಇರಲಿ, ದಂತದ ಗೊಂಬಿ ಇದ್ದಂಗೆ ನನ್ನ ಮೊಮ್ಮಗಳು. ಚಂದ ಕಾಣತ್ತಿದ್ದವ. ಇರು, ನಿಮ್ಮ ಅಜ್ಜ ನಿಮ್ಮ ಅಪ್ಪ ಅದು ಬಂದ್ರೆ ಒಂದಿಟ್ಟು ನೋಡ್ತಾರೆ, ಅವ್ರಿಗೆ ಖುಷಿ ಆಗ್ತದ. ತೆಗಿಬೇಡ, ಇರಲಿ. ಇವತ್ತು ಸಂಜೆ ತನಕ ಹಾಕೋವ, ಇರಲೆಕ್ಕ.
ಸೀತವ್ವ, ಊರಿಗೆ ಹೋಗ್ತೀನಿ ಅಂತ ಯಾಕೆ ನಿಂತು ಬಿಟ್ಟಿದವ ನೀನು? ಇಟ್ಟು ಜಲ್ದಿ ಬರದೆ ಇಷ್ಟು ವರ್ಷದ ಮ್ಯಾಲೆ ಬಂದಿದ್ದಿ. ಇರು, ಈಗ ಪಂಚಮಿ ಹಬ್ಬನೇ ಬಂತು, ಹಬ್ಬ ಮುಂದಿಟ್ಕೊಂಡು ಊರಿಗೆ ಹೋಗ್ತೇನು? ಬೇಡ, ಪಂಚಮಿ ಅದು ಮಾಡಿ ಹೋಗಟ್ಟಂತ. ಇಲ್ಲವಾ, ನಾನು ಇರ್ತಿದ್ದ. ನನಗೇನು ಎಷ್ಟು ದಿನ ಇದ್ರೂ ನನಗೆ ಬೇಸರ ಬರಲ್ಲ, ಇರ್ತಿದ್ದ. ಅದ್ರಿಗೆ ನಮ್ಮ ಅತ್ತಿಗೆ ಗೊತ್ತಿಲ್ಲ ನಾವು ಇಲ್ಲಿ ಬಂದಿದ್ದು. ಗೊತ್ತಾಗಿತ್ತಂತಂದ್ರೆ ಮರುದಿನನೇ ಬಂದು ಕೂಡ್ತಿಳಕಿ ಅಲ್ಲಿ ಊರಿಗೆ ಬರ್ರಿ ಅಂತ ಹೇಳಿ. ಆಕೆ ಗೊತ್ತಿಲ್ಲಲ್ಲ, ಅದಕ್ಕೆ ಸುಮ್ಮನೆ ಬಿಟ್ಟಾಳ. ಈಗ ಪಂಚಮಿ ಹಬ್ಬಕ್ಕೆ ಮತ್ತು ಆಕಿ ನಮ್ಮ ನಾದ್ನಿ ಪದ್ಮ ಆಕಿಗೆಲ್ಲ ಕರ್ಕೊಂಡು ಅಲ್ಲೇ ಹಬ್ಬ ಮಾಡಿದ್ರೆ ಆಯ್ತು ಅಂಥೇಳಿ ಹೊಸ ಮಂದಿ ಮುಂದಕ್ಕೆ ಹಾಕೊಂಡು ಬಂದ್ರೂ ಬರ್ತಾಳೆ. ಆಕಿ ಹೇಳಕ್ಕೆ ಬರಲ್ಲ ನಮ್ಮ ಅತ್ತಿ. ಅದಕ್ಕೆ ಹುಡುಗರೆಲ್ಲ ಸುಟ್ಟಿ ಮೇಲೆ ಬೇರೆ ಬಂದವ. ಅದಕ್ಕೆ ಮತ್ತೆ ಅಲ್ಲೇ ಹೋಗಿ ಮಾಡಿದ್ರೆ ಆಯ್ತು ನಡ್ರಪ್ಪ ಎಲ್ಲರೂ ಹೋಗಮ್ಮಿ ಅಂತೇಳಿ ಬಂದ್ರು ಅಂತಂದ್ರೆ ಏನು ಮಾಡ್ತಿ? ಅಂಥ ಟೈಮಿಗೆ ನಾ ಇದ್ದಿಲ್ಲ ಅಂತಂದ್ರೆ ಬೇಕಂತೆ ಹೋಗಿ ಕುಂತಾಳಕಿ, ನನ್ನ ಮಗಳು ಬರಬಾರ್ದಂದು ಅಂತಾರ. ಯಾಕೆ ಬೇಕವ ಸುಮ್ಮನೆ? ಬೇಡ, ಹೋಗ್ತೀನಿ ಮತ್ತು ಯಾವಾಗಾರ ಬರ್ತೀನಂತ. ಈಗ ಈಕಿ ನಮ್ಮ ನಂದು ಇಲ್ಲೇ ಇರ್ತಾಳಲ್ಲ, ಅದಕ್ಕೆ ಇಲ್ಲೇ ಉಳ್ದು ಅಂತಂದ್ರೆ ಈಕಿ ಕರ್ಲಕ್ಕಂಥೇಳಿ ಬಂದುಬಿಡ್ತೀವಿ. ಹೇಳಕ್ಕೆ ಬರಲ್ಲ, ಅಲ್ಲಿ ತನ ನಮ್ಮ ಅತ್ತೆ ಇನ್ನೂ ಬಂದಿದ್ದಿಲ್ಲ ಅಂತಂದ್ರೆ ಮತ್ತೆ ಬಂದು ಒಂದು 2-3 ದಿನ ಉಳಿದು ಮಾಡಿ ಹೋಗ್ತೀವಂತ. ಈಗ ಹೋಗ್ತೀವವ, ಸುಮ್ಮನೆ ಬೇಡ. ನಾನು ಹಂಗಾರ ಎಲ್ಲರೂ ಬಂದಾರ, ನಿಮ್ಮ ಅಣ್ಣಗೆ ಅತ್ತಿಗೆಗೂ ಇಟ್ಟು ಫೋನ್ ಮಾಡಿ ಕರೆಸ್ಬೇಕು. ಹಬ್ಬ ಎಲ್ಲರೂ ಸೇರಿ ಮಾಡಿದ್ರೆ ಆಯಿತು, ಭಾಳ ವರಸಾಗಿತ್ತು, ಅದಕ್ಕೆ ಕರೆಸ್ಬೇಕು ಅಂದ್ಕೊಂಡಿದ್ದ. ಹಾಗೆ ಈಗ ರಾಖಿ ಹಬ್ಬ ಒಂದು ಬಂತಲ್ಲ, ಹಾಗೆ ನಿಮ್ಮ ಅಣ್ಣಗೆ ನೀನು ರಾಖಿ ಕಟ್ಟದಂಗೂ ಆತಿತ್ತು, ಎಲ್ಲ ಹಬ್ಬಗಳು ಮುಗಿಸ್ಕೊಂಡು ಹೋದ್ರೆ ಬರ್ತಿತ್ತು ಅಂದ್ಕೊಂಡಿದ್ದಾವ. ಮತ್ತು ಈಗ ನಿಮ್ಮ ಅತ್ತಿದೊಂದು ಕಾಟ, ಏನು ಮಾಡೋಕ್ಕಾಗಲ್ಲ. ಆಯ್ತು ತಗೋ ಮಗಳೇ, ಒಂದಿಟ್ಟು ಉಂಡಿಗಳು ಕಟ್ತೀನಂತ, ಎಲ್ಲ ಉಂಡಿಗಳದು ಕಟ್ಟಿ ಮಾಡಿ ಕೊಡ್ತೀನಿ. ಸಾವ್ಕಾಸ ಹೋಗಟ್ಟಂತ. ನಾಳೆಗೆ ಒಂದರ ದಿನ ಉಳಿ, ನಾಳೆಗೆಲ್ಲ ಮಾಡ್ತೀನಿ, ಹೋಗಟ್ಟಂತ ನಾಡ್ದು. ಬೇಡವ, ಉಂಡಿ ಅದು ಅಲ್ಲಿ ಯಾರು ತಿಂತಾರ? ಈಕಿ ನಮ್ಮ ನಂದುನೇ ಅಲ್ಲೂ ತಿನ್ನಕಿ, ಮತ್ತು ಆಕಿನೇ ಇಲ್ಲೇ ಇರ್ತಾಳ, ಮತ್ತು ಅಲ್ಲಿ ಕಟ್ಟಿ ಏನು ಮಾಡ್ತಿ? ಬೇಡ ಅದೆಲ್ಲ ಮಾಡ್ಕೊತ ಕೂಡಬೇಡ, ಇಲ್ಲೇ ಇರ್ತಾಳೆ, ಇಲ್ಲೇ ಮಾಡಿ ತಿನ್ನಿಸು. ಇದು ರಾಖಿ ಅಂದ್ರೆ ನೆನಪಂತವ. ಒಟ್ಟೆ 3 ವರ್ಷ ಆಯಿತು ನಾನು ರಾಖಿನೇ ಕಟ್ಟಿಲ್ಲ ಅಣ್ಣಗ. ಅಲ್ಲವ, ಅಣ್ಣಗ ಒಂದು ಈಟು ಜೀವ ನೆನ್ಸಲ್ಲೇನು? ತಂಗಿಗೆ ನೋಡಬೇಕು, ಬರಬೇಕು, ರಾಖಿ ಹಬ್ಬಕ್ಕರ ಬರಬೇಕಿಲ್ಲವ. ಒಟ್ಟೆ ಬರಲ್ಲ, 3 ವರ್ಷ ಆಯ್ತವ ರಾಖಿ ಕಟ್ಟಿಲ್ಲ. ಎಲ್ಲರೂ ಇಲ್ಲ ಅಂಥೇಳಿ ಮರಗ್ತಾರ, ನಾನು ಇದ್ದವ್ರನ್ನೂ ಮರಗಬೇಕಲ್ಲವ. ಎಂಥ ಅಣ್ಣವ ಇವ? ಒಂದೊಂದು ಸರಿ ಕರೆಯವ, ಭಾಳ ಬೇಸರ ಆಗ್ತದ ನನಗೆ. ನೋಡು, ಈ ವರ್ಷರ ಬರ್ತಾನೆ ಕೇಳು. ಬರ್ತೀನಂದ್ರೆ ಬರ್ತೀನಂತದಕ್ಕೆ ನಾನು ಹೆಂಗಾರ ಮಾಡಿ ಹೇಳಿ ಮಾಡಿ ಬರ್ತೀನಿ. ರಾಖಿ ಕಟ್ಲಕ್ಕ ಕೇಳ್ಕೊ, ಬಂದನಂತಂದ್ರೆ ಬಂದು ಕಟ್ಟು ಹೋಗ್ತೀನಿ. ನನಗೂ ಜೀವ ನೆನೆಸ್ತದವ ಅಣ್ಣಗೆ ನೋಡ್ಬೇಕಂಥೇಳಿ. ಆದ್ರೆ ಅವನೇ ತಂಗಿ ಅನ್ನೋದೇ ಇಟ್ಕೊಳ್ಳಲ್ಲ ಹೋಗ್ಯಾನ. ಏನು ಮಾಡ್ತೇಳಿ ಎಟ್ಟಾರ ನೆನೆಸಿ. ಬೇಸರ ಮಾಡ್ಕೋಬೇಡ ಸೀತವ್ವ, ನಾನು ಹೇಳ್ತೀನಿ ತಗೋ ಅವನಿಗೆ. ಈ ವರ್ಷ ಬರ್ಲಿಕ್ಕೆ ಹೇಳ್ತೀನಂತ. ಈ ವರ್ಷ ಬರಲೇಬೇಕವ. ಚಂದ ಅವನಿಗೆ ಒಂದಿಟ್ಟು ಬೈದು ಬುದ್ಧಿ ಹೇಳಿರ ಕರೆಸ್ಕೊತೀನಂತ, ನೀ ಚಿಂತೆ ಮಾಡಬೇಡವ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗ್ಯದ ಅನ್ಕೊಂಡಿನಿ. ಎಲ್ಲರೂ ನಂದಿನಿ ರಿಸಲ್ಟಿಗೆ ವೇಟ್ ಮಾಡ್ಲಾಗತ್ತೀರಿ. ನಿಜವಾಗ್ಲೂ ಆದಷ್ಟು ಜಲ್ದಿ ಅದ್ರ ಬಗ್ಗೆ ಸ್ಟೋರಿ ಮಾಡ್ತೀನಿ ರೀ. ಇವಾಗ ತವ್ರ ಮನೆಗೆ ಬಂದೀವಲ್ರಿ, ಹಾಗಾಗಿ ಇದು ಹಬ್ಬ ಅದು ಇದು ಅಂದ್ಬಿಟ್ಟು ಇವಾಗ ಸ್ವಲ್ಪ ಈ ಥರ ಸ್ಟೋರಿ ಹಾಕ್ಲಾಗತ್ತೀನಿ. ಆದಷ್ಟು ಜಲ್ದಿ ತೋರಿಸ್ತೀನಂತ್ರಿ. ಹಿಂಗೆ ಕತೆ ನೋಡ್ರಿ, ಸಪೋರ್ಟ್ ಮಾಡಿರಿ. ದಯವಿಟ್ಟು ಹೈ ಪಾಯಿಂಟ್ ಕೊಡೋದು ಮರಿಬೇಡ್ರಿ ಪ್ಲೀಸ್. ಹೈ ಪಾಯಿಂಟ್ ಕೊಡ್ರಿ ಅಂಥೇಳಿ ಕೇಳ್ಕೊತೀನಿ. ಇಷ್ಟೊತ್ತಿದ್ದು ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನಾ ಹೆಂಗೆ ಕಾಣತ್ತೀನಿ ಅಂಥೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ಮತ್ತು